ನಗರದ ನಿರ್ಮಾಣ ಹಂತದಲ್ಲಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಬಳಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 118ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಾಗೂ ಪುಷ್ಪನಮನ ಸಲ್ಲಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತಿತರರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಲವರನ್ನು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸಚಿವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ, ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್, ವಿಧಾನ ಪರಿಷತ್ ಸದಸ್ಯ ಎಲ್ ಹನುಮಂತಯ್ಯ, ತಹಸೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಬಿಒ ಉಮಾದೇವಿ, ಪೌರಾಯುಕ್ತ ಚಲಪತಿ, ಸಮಾಜ ಕಲ್ಯಾಣ ಇಲಾಖೆ ಶ್ರೀನಿವಾಸ ನಾಯಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಸೇರಿದಂತೆ ಎಲ್ಲ ಇಲಾಖೆಗಳ ಮುಖ್ಯಸ್ಥರು, ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಮತ್ತಿತರರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು.
ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅಂದ ತಕ್ಷಣ ಅಮ್ಮ, ಅಂಬೇಡ್ಕರ್ಗೆ ಜಾತಿ ಇಲ್ಲ, ಅಂಬೇಡ್ಕರ್ಗೆ ಧರ್ಮ ಇಲ್ಲ, ಅಂಬೇಡ್ಕರ್ಗೆ ಬಣ್ಣ ಇಲ್ಲ, ಅಂಬೇಡ್ಕರ್ಗೆ ವರ್ಗ ಇಲ್ಲ, ಅಂಬೇಡ್ಕರ್ ಅಂದ್ರೆ ಭೂಮಿ, ಅಂಬೇಡ್ಕರ್ ಅಂದ್ರೆ ಆಕಾಶ, ಅಂಬೇಡ್ಕರ್ ಅಂದ್ರೆ ಹರಿಯುವ ನದಿ. ಹಾಗಾಗಿ ಪ್ರಕೃತಿ ನೆನೆಸ್ಕೊಳ್ಳೋದು ಬಾಬಾ ಸಾಹೇಬ್ ನೆನೆಸ್ಕೊಳ್ತಕ್ಕಂಥದ್ದು ಒಂದೇನು. ಹಾಗೇನೆ ಜಗಜೀವನ್ ರಾಮ್ರವರು ಹಸಿರು ಕ್ರಾಂತಿಯ ಮುಖಾಂತರ ಈ ನಾಡಿಗೆ, ಈ ನೆಲಕ್ಕೆ ಒಂದು ಉತ್ಪನ್ನದ ಕೆಲಸವನ್ನು ಕೊಟ್ಟಂತದ್ದು. ಹಾಗಾಗಿ ಈ ಇಬ್ಬರು ಮಹನೀಯರ ಒಂದು ಆದರ್ಶದ ದಿನವನ್ನು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಸಭಾ ಸದಸ್ಯರು, ನಮ್ಮ ಆತ್ಮೀಯ ಸಹೋದರಂತ ಎಲ್ಲ ಹನುಮಂತಯ್ಯರು, ಬುದ್ಧಿಜೀವಿಗಳು, ಮೇಧಾವಿಗಳು, ಕವಿಗಳು, ಭಯೋತ್ಪಾದಕ ಸಾವಿರಾರು ಇವರೆಲ್ಲ ಬಂದಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಒಂದು ಭೂಷಣ, ಒಂದು ಶೋಭೆ. ಹಾಗಾಗಿ ಬಂಧುಗಳೇ, ನನ್ನ ಪ್ರಾಸ್ತಾವಿಕವಾಗಿ ನನ್ನ ಮಾತು ಇಷ್ಟೇನೆ. ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ನಾ ಕಂಡಂಗೆ ಉತ್ತಮವಾದ ಬರೀ ರಾಜಕಾರಣಿ ಅಲ್ಲ, ದಕ್ಷಿಣ ಭಾರತದಲ್ಲೇ ಕ್ಷೇತ್ರದ ಕನಸನ್ನು ಕಟ್ಟಿಕೊಂಡಂತ ಏಕೈಕ ನಾಯಕ ಅಂತಕ್ಕಂಥದ್ದು ಕೂಡ ನನಗೆ. ಅದಕ್ಕಾಗಲೇ ಎಲ್ಲೋ ಇದ್ದಂತ ಅಂಬೇಡ್ಕರ್ ಗೌರವನ್ನ ನಡು ಬೀದಿಯಲ್ಲಿ ತಂದಿಟ್ಟಿದ್ದು. ಮನಸ್ಸು ಬೇಕಾಗುತ್ತೆ ಇದಕ್ಕೆಲ್ಲ ಕೂಡ. ಸಾವಿರ ಮಾತಾಡ್ಬೋದು, ನಾನು ಕೂಡ ಭಾಷಣ ಮಾಡುವುದು, ಹೊರಟೋಗುದು. ಆದ್ರೆ ಒಂದು ಸತ್ಯವನ್ನು ಎಲ್ಲರೂ ಒಪ್ಪಲೇಬೇಕಾಗುತ್ತೆ. ಅಂತಹ ಸತ್ಯದ ಪರಮಾವಧಿಯನ್ನ ಅಂಬೇಡ್ಕರ್ ಗೌರವನ್ನ ಇಲ್ಲಿ ಕಟ್ಟೋದ್ರ ಮುಖಾಂತರ, ಅದಕ್ಕೋಸ್ಕರ ಒಪ್ಪಂದ ಕೊಡೋದ್ರ ಮುಖಾಂತರ 9 ಕೋಟಿ ಇದ್ದಂತ ಅಂಬೇಡ್ಕರ್ ಬೇಕು ಮತ್ತಷ್ಟು 3 ಕೋಟಿಯನ್ನು ತರೋದ್ರ ಮುಖಾಂತರ, ವಾಲ್ಮೀಕಿ 4 ಕೋಟಿಯನ್ನು ತರೋದ್ರ ಮುಖಾಂತರ, ಇಡೀ ನಗರವನ್ನು ನಗರತ್ತ ನೋಡೋದ್ರ ಮುಖಾಂತರ ಅವರು ಕನಸುಗಾರರಾಗಿ, ಒಬ್ಬ ನಾಯಕರಾಗಿ, ಒಬ್ಬ ಸ್ವಚ್ಛ ರಾಜಕಾರಣಿಯಾಗಿ ನಮ್ಮ ಮುಂದೆ ಇದ್ದಾರೆ. ಇಂತಹ ಅಂಬೇಡ್ಕರ್ ಮತ್ತು ಬಾಬಾ ಸಾಹೇಬ್ ಜಂಚೆಯವರಂತ ಮೇಲು ವ್ಯಕ್ತಿಗಳ ವಿಚಾರವನ್ನು ಮಾತನಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕಾಗಿ ಒಂದಷ್ಟು ಕನಸನ್ನು ಕಂಡಂಥದ್ದು, ಸಮಾನತೆಯನ್ನು ಕಂಡಂಥದ್ದು, ಸ್ವೇಚ್ಛೆಯಿಂದ ಎಲ್ಲರ ಸಂಬಂಧಗಳನ್ನು ಕಟ್ಟಿದ್ದು. ನನಗೆ ಖುಷಿ ಆಗೋದೇನೆಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಸಭಾಂಗಣದಲ್ಲಿ ಇವತ್ತು ಅಂಬೇಡ್ಕರ್ ಹೆಸರಿನಿಗೆ ಸರ್ವ ಜನಾಂಗಗಳು ಸೇರಿದ್ದಾವೆ. ಕುವೆಂಪುರವರು ಹಿರಿಮೆ ಬಯಸಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಈ ಶಾಂತಿಯ ತೋಟಕ್ಕೆ ಕಾರಣೀಭೂತರಾದಂಥ ಶಾಸಕರು ಮತ್ತು ಈ ಕ್ಷೇತ್ರದ ಜನಪ್ರಿಯ ನಾಯಕರು ಮತ್ತು ಕರ್ನಾಟಕದ ರತ್ನದ ಸರ್ಕಾರದ ಉನ್ನತ ಸಚಿವರಾದಂಥ ಸುಧಾಕರ್ ಸರ್ ಅವರನ್ನ ಮತ್ತೊಂದು ಸಲ ಅಭಿನಂದಿಸ್ತಾ, ಹಾಗೆಯೇ ಈ ಕಾರ್ಯಕ್ರಮಕ್ಕಾಗಿ ಆಡಳಿತದವರು, ಇಲ್ಲಿನ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರ ಕೂಟ ಎಲ್ಲರೂ ಕೂಡ ಮಾಡಿ ದುಡಿದು ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅಂಬೇಡ್ಕರ್ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲೇ ಈ ನೆಲದ ತಾಯಿ ಅನ್ನುವ ಮಾತನ್ನ ಹೇಳಬಹುದು. ಅಷ್ಟು ಮಾತ್ರ ಅಲ್ಲ, ಈ ದೇಶ ಅನೇಕ ಸಾವಿರಾರು ವರ್ಷಗಳ ಕಾಲ ಅನಕ್ಷರತೆಯಿಂದ ಬರಡ್ತಾ ಇತ್ತು. ಅಕ್ಷರ ಎಲ್ಲರಿಗೂ ದೊರಕುವ ಕಾಲ ಇರಲಿಲ್ಲ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ. ಮೊದಲಿಗೆ ಅಕ್ಷರವನ್ನು ಕಲಿಯಬೇಕು ಅನ್ನುವ ತಿಳುವಳಿಕೆ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಜನರಿಗೆ. ಎಲ್ಲರಿಗೂ ಅಕ್ಷರದ ಅರಿವು ಬರಬೇಕು, ಅಕ್ಷರವೇ ನಿಮ್ಮ ವಿಮೋಚನೆ ಮಾಡುವ ದೈವ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮದೇ ಯಾವುದು ಅಂತ ನಾನು ಯಾರಾದರೂ ಕೇಳಿದ್ರೆ ನಾನು ಮಾರಮ್ಮ, ಮಂಗಳಮ್ಮ ಆ ದೇವರಿಲ್ಲ, ನನ್ನ ದೇವರು ಅಕ್ಷರ ದೇವ ಅಂತ ಹೇಳ್ತೀನಿ ನಾನು. ಈ ಅಕ್ಷರದಿಂದ ನಮಗೆ ತಿಳುವಳಿಕೆ ಬಂದದ್ದು, ಅಕ್ಷರದಿಂದ ನಮಗೆ ಅರಿವು ಬಂದದ್ದು, ಅಕ್ಷರದಿಂದ ನಾನು ವಿಮೋಚನೆ ಬಂದಿರುವುದು. ಬಾಬಾ ಸಾಹೇಬ್ ಅವರು ಅದೇ ಮಾತನ್ನ ಹೇಳಿದ್ರು, ಶಿಕ್ಷಣ ನಿಮ್ಮನ್ನ ಬಿಡುಗಡೆ ಮಾಡುವ ಮಂತ್ರ, ಬೇರೆ ಯಾವ ಮಂತ್ರಗಳು ನಿಮ್ಮನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು. ಆ ಶಿಕ್ಷಣ ಪಡೆದವರಿಗೆ ಜ್ಞಾನ ಪಡೆದವನು ತನ್ನ ಹಕ್ಕುಗಳಿಗಾಗಿ ಹೋರಾಡ್ತಾನೆ, ಸಮಾನತೆಗಾಗಿ ಹೋರಾಡ್ತಾನೆ, ನಾನೊಬ್ಬ ಮನುಷ್ಯ ಅನ್ನುವ ತಿಳುವಳಿಕೆ ಬರ್ತದೆ. ಈ ದೇಶದಲ್ಲಿ ಬಹಳ ವರ್ಷಗಳ ಕಾಲ ಮನುಷ್ಯರಿಗೆ ನಾವು ಮನುಷ್ಯರು ಅನ್ನುವ ತಿಳುವಳಿಕೆ ಇರಲಿಲ್ಲ. ಪ್ರಾಣಿಗಳಿಗಿಂತಲೂ ಕೆಳಗೆ ವಾಸ ಮಾಡ್ತಾ ಇದ್ರು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಗುಲಾಮನನ್ನ ನೀನು